ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಪ್ರೇಮ, ಊರು ಮಂಡ್ಯ, ವಯಸ್ಸು 34 ವರ್ಷ ತುಂಬಿದೆ. ಸ್ಥಿತಿ 7 ವರ್ಷಗಳ ಹಿಂದೆ ಗಂಡ ನಿಧನರಾಗಿದ್ದಾರೆ. ಆಸ್ತಿ ಸ್ವಂತ ಮನೆ ಇದೆ. ಕೆಲಸ ಸರ್ಕಾರಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಕ್ಕಳು ಇಲ್ಲ. ಸಮಸ್ಯೆ ಎರಡನೇ ಮದುವೆಗೆ ಹುಡುಗ ಬೇಕು. ಅನುಭವ ತೃಪ್ತಿ ಸಿಗುವಷ್ಟು ಆಗಿಲ್ಲ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟಾಟಾ ಹೆರಿಯರ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪ್ರೇಮಳ ಕಥೆ. ಅವನ ಕೈ ಹಿಡಿದು ಹೊಸದಾಗಿ ಬಾಳು ಪ್ರಾರಂಭಿಸಿದಳು. ಇವಳ ಕನಸು ಮನೆ, ಮಕ್ಕಳು, ಒಂದು ಸಣ್ಣ ತೋಟ. ಆದರೆ ತೀವ್ರ ಜ್ವರಕ್ಕೆ ತುತ್ತಾಗಿ ನಿಧನರಾದರು. ಅವನೊಂದಿಗೆ ಇರಬೇಕಿದ್ದ ಎಲ್ಲಾ ಸಂಭಾಷಣೆ ಈಗ ಆಕೆಯ ನೆನಪಿನಲ್ಲಿ ಉಳಿದಿವೆ. ರಾತ್ರಿಗಳು ಸುಮ್ಮನಾಗುತ್ತವೆ. ಬೆಳಗ್ಗೆ ಹೊತ್ತಿನಲ್ಲಿ ಜವಾಬ್ದಾರಿಗಳು ಎದ್ದು ನಿಲ್ಲುತ್ತವೆ. ಆಕೆ ಮಕ್ಕಳಿಗೆ ಪಾಠ ಹೇಳುತ್ತಾಳೆ, ಆದರೆ ತನ್ನ ಬದುಕಿನ ಪಾಠ ಯಾರಿಗೂ ಹೇಳುತ್ತಿಲ್ಲ. ಹಾಗಾಗಿ ಒಬ್ಬ ಜೊತೆಗಾರ ಬೇಕು. ಕನಸು ಕಾಣುವ ಹುಡುಗ ಹೀಗಿರಲಿ. ನಾನು ಮೌನವಾಗಿದ್ದರೂ ಮನಸ್ಸು ಮಾತನಾಡುತ್ತದೆ. ಕೇಳಬಲ್ಲವನು ಬೇಕು. ನನಗೆ ಕಟ್ಟಿದ ಮನೆ ಬೇಕಿಲ್ಲ, ಆದರೆ ಮನಸ್ಸು ಕಟ್ಟಲು ಸ್ನೇಹಿತ ಬೇಕು. ನಾನು ಜೋರಾಗಿ ಪ್ರೀತಿಸಲ್ಲ, ಆದರೆ ಸದಾ ಪ್ರೀತಿಸುತ್ತೇನೆ. ಓಕೆನಾ? ಬಾಳಲ್ಲಿ ಮುದುಕರೇ ಆದರೂ ಪ್ರೀತಿ ಕನಸು ಕೂಡಿದ್ದು ಆಗಿರಬೇಕು. ಕುಡಿಯುವವನು, ಶಂಕೆ ಪಡುವವನು, ತಿರಸ್ಕಾರ ಪಡುವವನು ಈ ಬಾರಿಗೆ ಬೇಡ. ಜವಾಬ್ದಾರಿಯಿಂದ ಸಂಸಾರದ ಹೊಣೆ ಹೊತ್ತು ಜೀವನ ಮಾಡುವವನು ಬೇಕು. ನಾನು ಇಷ್ಟದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2024ನ ಟಾಟಾ ಹೆರಿಯರ್ ಅಡ್ವೆಂಚರ್ ಪ್ಲಸ್ ಎ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 22,45,000 ಆಗಿರುತ್ತೆ. 2024ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 17,502 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2024 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1956 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಕ್ರೋಯಟೆಕ್ 2.0 ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 168 BHP ಮತ್ತೆ RPM ಬಂದು 3750 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 350 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.